ಈಗ ನಾನು 25-26ನೇ ಬಜೆಟ್ನಲ್ಲಿ ಅಲ್ಲಿವರೆಗೆ 293 ಭರವಸೆಗಳನ್ನು ಈಡೇರಿಸಿದ್ದೀವಿ. 293 ಭರವಸೆಗಳನ್ನು ಈಡೇರಿಸಿದ್ದೀವಿ. ಇನ್ನು ಉಳಿದ ಭರವಸೆಗಳನ್ನು ಕೂಡ ನಮಗಿನ್ನ ಬಜೆಟ್ 3 ಬಜೆಟ್ ಮಂಡಿಸೋದಿದೆ. 3 ಬಜೆಟ್ಗಳಲ್ಲೂ ಕೂಡ ಅದನ್ನೆಲ್ಲನೂ ಈಡೇರಿಸ್ತೀವಿ. ಆದರೆ ನೀವು 2018ರಲ್ಲಿ ಎಷ್ಟು ಭರವಸೆಗಳು ಕೊಟ್ಟಿದ್ರಿ? 600 ಭರವಸೆಗಳು ಕೊಟ್ಟಿದ್ರಿ. ನೀವು ಈಡೇರಿಸಿರೋದು ಎಷ್ಟಪ್ಪ ಅಂತಂದ್ರೆ 60 ಭರವಸೆಗಳು. ಸಾರಿ, 243 ಭರವಸೆಗಳನ್ನು ಈಡೇರಿಸಿದ್ದೀವಿ. 593ರಲ್ಲಿ 243 ಭರವಸೆಗಳನ್ನು ಈಡೇರಿಸಿದ್ದೀವಿ. ನೀವು 600 ಭರವಸೆಗಳು ಕೊಟ್ಟಿದ್ರಿ 2018ರಲ್ಲಿ. 60 ಭರವಸೆಗಳನ್ನು ಈಡೇರಿಸಿದ್ದೀರಿ. ಎಷ್ಟು ಪರ್ಸೆಂಟ್ ಆಯಿತು? 10%. 10% ಮಾತ್ರ. ಎಲ್ಲ ಸರಿ ಸರ್. ಎಲ್ಲ ಭರವಸೆ ಡಿಕೆ ಭರವಸೆನೇ ಈಡೇರಿಸಿರಲಿಲ್ಲ ನೀವು. ಉತ್ತರ ನಾನು ಬಹಳ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಎಲ್ಲ ಫೀಟ್ಗೆ ನೀವೆಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಉತ್ತರ ಆದ ನಂತರ ಮಾತಾಡೋದು. ಇವೆಲ್ಲ ಗೊತ್ತಿದೆಯಾ ನಿಮ್ಗೆ? ಹೇಳಪ್ಪ, ಎಷ್ಟು ಜನಸಂಖ್ಯೆ ಇದ್ದಾರೆ ಉತ್ತರ ಕರ್ನಾಟಕ ಕಡೆ? ಹೇಳಪ್ಪ, ಹೇಳ್ರಿ. ನಿಮ್ ಕನ್ನಡ ವ್ಯಾಕರಣಕ್ಕೆ ಹೋಗ್ಬಿಟ್ರೆ ಕಷ್ಟ ಇಲ್ಲ. ಸುರೇಶ್, ಕನ್ನಡ ವ್ಯಾಕರಣಕ್ಕೆ ಹೋಗ್ಬಿಟ್ರೆ ಇನ್ನೊಂದು 1 ಗಂಟೆ ಆಗುತ್ತದೆ. ಹೇಳಪ್ಪ ಸುನೀಲ್. ಜನಸಂಖ್ಯೆ ಎಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಅಂಕಿಅಂಶಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಲ್ಲ, ಸರ್ವರಿಗೂ ಒಂದು ಮಾಹಿತಿ ಇದೆ ಸರ್. ಯು ಆರ್ ವೆರಿ ಗುಡ್ ಪಾರ್ಲಿಮೆಂಟೇರಿಯನ್. ಮನುಷ್ಯನಿಗೆ ಇರ್ಬೇಕಾದಷ್ಟು ನೀವು ಚೆನ್ನಾಗಿ ಮಾತಾಡ್ತೀರಾ. ಜಾಸ್ತಿ ಇಲ್ಲ.